ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಭಾಸ್ಕರ್. ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಸ್ನೇಹಿತರೆ, ನಿನ್ನೆ ಬುಧವಾರ ನಡಿಬೇಕಾಗಿತ್ತು 360 ವೆಬಿನಾರು. ಬಟ್ ನಿನ್ನೆ ಒಂದಿನ ಲೇಟ್ ಆಯಿತು, ಗುರುವಾರ ನಡೀತು. ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ನಿನ್ನೆ ಒಂದು ಮೀಟಿಂಗ್ನಲ್ಲಿ ನಾವು ಕೇಳಿದ್ವಿ. ಫಸ್ಟಿಗೆ ರೆಡ್ ಮತ್ತು ಮಾರ್ಟಿ, ಕ್ರಿಸ್ ಅವರು ಈ ಒಂದು ಮೀಟಿಂಗ್ನಲ್ಲಿ 360 ವೆಬಿನಾರ್ನ ನಡೆಸ್ಕೊಡ್ತಾರೆ. ಅವರು ಅದರಲ್ಲಿ ಅಪ್ಡೇಟು ರೀಕ್ಯಾಪನ್ನು ಮಾಡ್ತಾಯಿದ್ರು. ಆನಂತರ ಸ್ವಲ್ಪ ಲೇಟಾಗಿ ಬಂದರು ಯಾಸ್ ಸರ್. 12:27ಕ್ಕೆ ಬಂದರು. 9:00ವರೆಗೆ ನಿನ್ನೆ ಸ್ಟಾರ್ಟ್ ಆಗಿತ್ತು. ಬಟ್ ಯಾಸ್ ಸರ್ ಬಂದವರೇ, ನನಗೊಂದು ಕಾಲ್ ಇತ್ತು, ಒಂದು ಮೀಟಿಂಗ್, ಅರ್ಜೆಂಟ್ ಮೀಟಿಂಗ್ ಇರೋದ್ರಿಂದ ಲೇಟ್ ಆಯಿತು. ಬಂದವರೇ ಅವರು ಲಾಸ್ಟು ಏನು ರೆಡ್ ಅವ್ರ ಜೊತೆಗೆ ಇಂಟರ್ವ್ಯೂ ಇತ್ತು, ಆ ಇಂಟರ್ವ್ಯೂವನ್ನು ನಾವು ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಸೆಕೆಂಡ್ ರೌಂಡಿಗೆ ಮತ್ತು ಮಾಡುವ ತುಂಬ ಚೆನ್ನಾಗಿ ಇಂಟರ್ವ್ಯೂ ನಡೆಸ್ಕೊಟ್ರು ರೆಡ್ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಮಾತಾಡಿದರು. ಸ್ನೇಹಿತರೆ, ಇನ್ಕ್ರೆಡಿಬಲ್ ಕಮ್ಬ್ಯಾಕ್ ವೆರಿ ಸೂನ್ ಅನ್ನೋ ವಿಚಾರದಲ್ಲಿ ನಾವೆಲ್ಲರೂ ಲೈವ್ ಆಗ್ತಾಯಿದ್ದೀವಿ ಅನ್ನೋ ಒಂದು ನಿರೀಕ್ಷೆ ಇದೆ. ಖಂಡಿತವಾಗಲೂ ಆ ವಿಚಾರದಲ್ಲಿ ಎಸ್ ಸರ್ ನಮಗೆ ಕೆಲವೊಂದು ಅಪ್ಡೇಟ್ಸನ್ನು ಕೊಟ್ಟಿದ್ದಾರೆ. ಎಸ್ ಸರ್ ನಮಗೆ ಈ ವಾರದಲ್ಲಿ ನಾನು ನಿಖರವಾದ ಅಪ್ಡೇಟ್ ಮತ್ತು ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ಹೇಳಿದರು. ಕಳೆದ ವಾರ ನಾವು 3 ಸಿನಾರಿಯೋ ಬಗ್ಗೆ ಮಾತಾಡಿದ್ವಿ. ಬಟ್ 3 ಸಿನಾರಿಯೋಗಳಲ್ಲಿ ನಾವು 2 ಸಿನಾರಿಯೋ ಮಾತ್ರ ಇಟ್ಟಿದ್ವಿ. ಅದನ್ನು ABC ಅಂತ ಏನು ಮಾಡಿದ್ವಿ ಅದನ್ನು ರಿವೈಸ್ ಮಾಡಿಬಿಟ್ಟು ಇವಾಗ ಆ್ಯಸ್ ಆಫ್ ಟುಡೇ ನಾವು 2 ಸಿನಾರಿಯೋ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲನೇದಾಗಿ ಅಪ್ಡೇಟ್ ಅಂತಂದರೆ, ನಮ್ಮ ಏನು ಸೈಟ್ ಡೌನ್ ಆಗಿತ್ತು ಅಥವಾ ಅಪ್ಲಿಕೇಶನ್ಸ್ಗಳೇನು ಡೌನ್ ಆಗಿತ್ತು ಲಾಸ್ಟ್ June 24ಗೆ, ದುರದೃಷ್ಟವಶಾತ್ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಲವೊಂದು ಮಿಸ್ಮ್ಯಾನೇಜ್ಮೆಂಟಿಂದ ನಮ್ಮೊಂದಿಗೆ ಇಲ್ಲದೇ ಇರೋ ಜನರ, ಬೇಜವಾಬ್ದಾರಿಯ ಜನರ ಕೊರತೆಯಿಂದಾಗಿ ನಾವು ಸೈಟನ್ನು ಡೌನ್ ಮಾಡೋ ಪ್ರಸಂಗ ಬಂತು. ಹಾಗಾಗಿ ನಾವು ಅದನ್ನು ಇವಾಗ ಒಳ್ಳೆಯ ರೀತಿಯಲ್ಲಿ ಅದನ್ನ ಕಮ್ಬ್ಯಾಕ್ ಮಾಡಿದ್ದೀವಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಹೇಳ್ತಾಯಿದ್ರು. ಇವತ್ತಿನಿಂದ ನಾವು ಏನೂ ಕೂಡ ಕಳ್ಕೊಂಡಿಲ್ಲ ಮತ್ತು ಏನೇ ನಡೆದರೂ ಕೂಡ ಹೋರಾಟದಲ್ಲೇ ಇರ್ತೀವಿ ನಾವು, ಮತ್ತು ಗಟ್ಟಿಯಾಗಿ ನಿಲ್ತೀವಿ. ಅದೆಲ್ಲವೂ ಈಗ ಸರಿಯಾಗಿದೆ ಅನ್ನೋ ವಿಚಾರದಲ್ಲಿ ಹೇಳಿದರು. ಈ ಟೈಮಲ್ಲಿ ನಾವೇನಾದರೂ ಅಹಿತಕರ ಘಟನೆಗಳನ್ನು ನಿರೀಕ್ಷೆ ಮಾಡಲ್ಲ. ನಮಗೇನಾದರೂ ಕೆಟ್ಟದ್ದನ್ನು ಮಾಡಿದವರಿಗೆ, ಖಂಡಿತವಾಗಲೂ ನಮಗೆ ಕೆಟ್ಟದನ್ನು ಮಾಡಿದವರಿಗೆ, ಅಹಿತಕರವಾಗಿ ನಡ್ಕೊಂಡವರಿಗೆ ಕೆಟ್ಟ ಸುದ್ದಿ ಇದ್ದೇ ಇದೆ. ಅದನ್ನು ನಾವು ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಎಸ್ ಸರ್ ಹೇಳಿದರು. ಆ್ಯಸ್ ಆಫ್ ಟುಡೇ ವಿ ಹ್ಯಾವ್ ಸೇಫ್ ಗಾರ್ಡೆಡ್ ಆ್ಯಂಡ್ ರಿಕವರ್ಡ್ 100% ಆಫ್ ಅವರ್ ಡೇಟಾ ಸೋರ್ಸ್ ಕೋಡ್ಸ್. ಅಂದರೆ ನಮ್ಮ ಡೇಟಾವನ್ನು ನಾವು 100% ರಿಕವರಿ ಮಾಡಿದ್ವಿ. ಇಂದಿನಿಂದಲೇ ನಾವು ಡೇಟಾವನ್ನು ರಕ್ಷಣೆ ಮಾಡಿದ್ವಿ ಮತ್ತು ಅದನ್ನು ಮರಳಿ ನಾವು ಪಡ್ಕೊಂಡಿದ್ವಿ. ಎಲ್ಲ ಡೇಟಾ ಮತ್ತು ಅಪ್ಲಿಕೇಶನ್ಗಳು ಸೇಫ್ ಆಗಿದ್ದಾವೆ, ಸೇವ್ ಆಗಿದ್ದಾವೆ. ಅವು ಸೇಫ್ ಮತ್ತು ಸೇವ್ ಆಗಿರೋದು ವೆರಿ ಇಂಪಾರ್ಟೆಂಟು. ಯಾಕಂದರೆ ಆ ಡೇಟಾ ಏನು ರಿಕವರಿ ಆಗಿದೆಯಲ್ಲ, ದಟ್ ಈಸ್ ಬಿಗ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಕೆಟ್ಟ ಜನರ ಒಂದು ಕೆಟ್ಟ ಮನಸ್ಸಿನಿಂದ ಅವೆಲ್ಲ ಈಗ ನಮಗೆ ಹಿನ್ನಡೆ ಆಯಿತು. ಆ ಹಿನ್ನಡೆ ಈಗ ನಮಗೆ ಫುಲ್ಫಿಲ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಸೇಫ್ ಮಾಡಿದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳಿದರು. ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಡೇಟಾಬೇಸ್ನಲ್ಲಿ ನಮ್ಮ ಡಾಟಾ ಏನಿದೆ, ನಮ್ಮ ಪ್ರೊಫೈಲ್ ಇರ್ಬೋದು, ಲಾಗಿನ್ ಇರ್ಬೋದು, ಮತ್ತು ನಮ್ಮ ಕಸ್ಟಮರ್ ರೆಫರಲ್ ಇರ್ಬೋದು, ಅಥವಾ ನಮ್ಮ ಬೋನಸ್ ಇರ್ಬೋದು, ವ್ಯಾಲೆಟ್ ಫಂಡಿಂಗ್ ಇರ್ಬೋದು, ಡಾಟಾಬೇಸ್ ಇದೆಲ್ಲವೂ ಕೂಡ ರಿಕವರ್ ಆಗಿದೆ 100% ಅಂತ ಹೇಳಿದರು. ಆ್ಯಸ್ ಆಫ್ ಟುಡೇ ಡಿಡ್ ನಾಟ್ ಲೂಸ್ ಎ ಲೈನ್, ಒಂದು ಸಿಂಗಲ್ ಲೈನ್ ಕೂಡ ನಾವು ಬಿಟ್ಟಿಲ್ಲ. ಬಟ್ ಸ್ಟಿಲ್ ನಾಟ್ ಲೈವ್, ನಾವು ಇನ್ನೂ ಲೈವ್ ಆಗಿಲ್ಲ. ಯಾಕಂದರೆ ಅದೆಲ್ಲವೂ ಕೂಡ ಇವತ್ತು ಕೂಡ ಕೆಲವನ್ನ ರಿಕವರ್ ಆಗ್ತಾ ಇದ್ದಾವೆ ಕೆಲವೊಂದು. ಅದೆಲ್ಲವೂ ಕೂಡ ಆದ ನಂತರ ನಮ್ಮದೇನು ಇನ್ಫಾರ್ಮೇಷನ್ ಹೋಸ್ಟಿಂಗ್ ಏನಿದೆ ಅದೆಲ್ಲವೂ ಬಿಲ್ಡ್ ಆದ ನಂತರ ನಾವು ಅದನ್ನು ಖಂಡಿತವಾಗಲೂ ನಾವು ಲೈವ್ ಆಗ್ತೀವಿ. ಈಗ ನಮ್ಮ ಟೀಮ್ ಏನಿದೆ ಹಗಲು ರಾತ್ರಿ ಒಂದು ಮಿಷನ್ ಥರ ಕೆಲಸ ಮಾಡ್ತಾಯಿದೆ. ಹಾಗಾಗಿ ನಾವು ಇವತ್ತು ರಿಲ್ಯಾಕ್ಸ್ ಆಗಿದ್ದೀವಿ. ಇವತ್ತು ನಮ್ಮ ಅಂದರೆ ಆ್ಯಸ್ ಸರ್ ಹೇಳೋ ಪ್ರಕಾರ ಅವರೇನು ಎಕ್ಸ್ಪ್ರೆಷನ್ ಮಾಡಿದ್ರು, ಅವರು ನೀವು ಯೂಟ್ಯೂಬ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ದೊಡ್ಡ ಒಂದು ಭಾರ ಏನು ತಲೆ ಮೇಲಿತ್ತು ಅದನ್ನು ಕೆಳಗಿಳಿಸಿದವಾಗ ಏನು ಬೆವರು ಹರಿಯುತ್ತೆ, ಆ ಬೆವರನ್ನು ಒರೆಸ್ಕೊಳ್ಳೋ ರೀತಿಯಲ್ಲಿ ಅವರು ಒಂದು ರಿಯಾಕ್ಷನ್ ಇತ್ತು ಆ್ಯಸ್ ಸರ್ದು. ಯಾಕಂದರೆ ನಾವು ಚಾಲೆಂಜಸನ್ನು ಎದುರಿಸಿದ್ದೀವಿ, ಯಾವುದೇ ಅಂಜಿಕೆ ಹೆದರಿಕೆ ಇಲ್ಲದೇ ನಮ್ಮ ಬಿಸ್ನೆಸ್ನಲ್ಲಿ ಇವೆಲ್ಲ ಮಾಮೂಲಿ. ನೆಕ್ಸ್ಟ್ ಫೇಸ್ಗೆ ನಾವು ಮೂವ್ ಆಗಲಿಕ್ಕೆ ನಾವೆಲ್ಲ ರೆಡಿ ಇದ್ದೀವಿ ಅನ್ನೋ ವಿಚಾರದಲ್ಲಿ ಹೇಳಿದರು. ವಿ ಆರ್ ರೆಡಿ ಪುಷಿಂಗ್ ದ ಬ್ಯಾಟಲ್ ನೆಕ್ಸ್ಟ್ ಫೇಸ್ ಅಂತ ಹೇಳಿದರು.
ಯಾಕಂದರೆ ನಾವು ನೆಕ್ಸ್ಟ್ ಫೇಸ್ಗೆ ಹೋಗಲಿಕ್ಕೆ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ ಮತ್ತು ನಾವು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಅಬೌಟ್ ನೆಕ್ಸ್ಟ್ ಫೇಸ್ ಅಂತ ವಿಚಾರದಲ್ಲಿ ಹೇಳಿದರು. ಯಾಕಂದರೆ ಕಳೆದ 2-3 ತಿಂಗಳಲ್ಲಿ ಇವತ್ತು ನನಗೆ ಒಂದು ಬೆಸ್ಟ್ ಡೇ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಟೀಮು, ಎಸ್ಪೆಷಲಿ ನಮ್ಮ ಇಂಡಿಯನ್ ಟೀಮು ಹೈದರಾಬಾದ್ನಲ್ಲಿ ನಮ್ಮ ಟೆಕ್ನಿಕಲ್ ಟೀಮ್ ಇದೆ ಮತ್ತು ಅದರ ಲೊಕೇಶನ್ ಬೇರೆ ಬೇರೆ ಲೊಕೇಶನ್ನಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾವೆ ಟೀಮು, ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದರು. ಅವರೆಲ್ಲರೂ ಕೂಡ ಟಯರ್ಡ್ಲೆಸ್ಲಿ ಅಂದರೆ ದಣಿ ಮರೆಯದೆ ಕೆಲಸ ಮಾಡಿದ್ದಕ್ಕೆ ಕೆಲವೊಂದು ಸರಿ 20 ತಾಸುವರೆಗೂ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅದರ ಎಲ್ಲ ಫಲ ಇವತ್ತು ನಮಗೆ ಸಿಕ್ಕಿದೆ. ನಾವು ಇವತ್ತು ಸೇಫ್ ಆಗಿದ್ದೀವಿ ಅನ್ನೋ ವಿಚಾರದಲ್ಲಿ ಯಶ್ ಸರ್ ಹೇಳಿದರು. ಇವಾಗ ನಮ್ಮ ಟೀಮ್ ಏನಿದೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಇದೆ, ಆಫ್ ತಗೊಳ್ತಾ ಇದ್ದಾರೆ. ಸೊ ಇವೆಲ್ಲ ಏನು ಅವರ ಡೆಡಿಕೇಶನ್ನು, ಅವ್ರೇನು ಅರ್ಪಣಾ ಮನೋಭಾವದಿಂದ ಅವರ ಕಮಿಟ್ಮೆಂಟು ಮತ್ತು ಅವರ ಡೆಡಿಕೇಶನ್ನು ಮತ್ತು ಎಲ್ಲ ಸಿಚುವೇಶನ್ಗಳನ್ನ ಏನು ಅವರು ಹ್ಯಾಂಡಲ್ ಮಾಡಿದ್ದಾರೆ, ಅದು ಎಸ್ಪೆಷಲಿ ನಮ್ಮ ಇಂಡಿಯನ್ ಟೀಮು ಇರ್ಬೋದು, ಮ್ಯಾನೇಜರ್ಸ್ ಇರ್ಬೋದು, ಅವರೆಲ್ಲ ಟೀಮಿಗೆ ಸಲ್ಲುತ್ತೆ. ಅವರಿಗೆ ನಾನು ಗ್ರ್ಯಾಟಿಟ್ಯೂಡನ್ನು ಅಂದರೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಗ್ರೇಟ್ ಜಾಬ್ ಅಂತ ಕೂಡ ಹೇಳಿದರು. ಯಾಕಂದರೆ ನಾವು 2 ಸಿನಾರಿಯೋ ಬಗ್ಗೆ ನಿಮಗೆ ತಿಳಿಸ್ತೀವಿ ಅಂತ ಏನು ಹೇಳಿದರು ಯಶ್. 2 ಸಿನಾರಿಯೋಸ್ ಅಂದರೆ ಎ ಮತ್ತು ಬಿ. ವಿತಿನ್ ನೆಕ್ಸ್ಟ್ ಸೆಪ್ಟೆಂಬರ್ ಮಂತ್ ಇದೆ, ವಿ ಶುಡ್ ಬಿ ಏಬಲ್ ಟು ಬ್ಯಾಕ್. ಅಂದರೆ ಸೆಪ್ಟೆಂಬರ್ ಮಂತಲ್ಲಿ ನಾವು ಕಮ್ ಬ್ಯಾಕ್ ಮಾಡ್ತೀವಿ. ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ನಾವು ಅಗೇನ್ ಪ್ರತಿಯೊಂದನ್ನು ಕೂಡ ನಾವು ಒಂದು ಡೇಟ್ ಅಂತೂ ಅನೌನ್ಸ್ಮೆಂಟ್ ಮಾಡಲಿಕ್ಕಾಗಲ್ಲ, ಡೇಟ್ ಯಾವತ್ತೂ ಆನ್ ಪೇಸನಲ್ಲಿ ಮಾಡಲ್ಲ. ಬಟ್ ಮುಂದೆ ಏನು ಸೆಪ್ಟೆಂಬರ್ ತಿಂಗಳಿದೆ, ನಮಗೆ ಅದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಅನ್ನೋ ವಿಚಾರದಲ್ಲಿ ಅವರು ಹೇಳಿದರು. ಎಲ್ಲವೂ ಸರಿಯಾದರೆ ನಾವು ಏನು ಹೇಳಿದ್ವಿ 3 ತಿಂಗಳು ಅಥವಾ 4 ತಿಂಗಳ ತೊಗೊಳುತ್ತೆ ಅಂತೇಳಿ, ಅದು ಯಾವುದೂ ಆಗಲ್ಲ. 3 ತಿಂಗಳ 4 ತಿಂಗಳ ತೊಗೊಳ್ಳಲ್ಲ. ಇಲ್ಲಿ ಎಲ್ಲ ಸಿನಾರಿಗಳನ್ನ ರಿವೈಸ್ ಮಾಡಿದ್ದೀವಿ. ನಾವು 100% ಕಾಂಕ್ರೀಟ್ ಆಗಿದ್ದೀವಿ, 100% ಕಾನ್ಫಿಡೆಂಟ್ ಆಗಿದ್ದೀವಿ. ಹಾಗಾಗಿ ನಾವು ಖಂಡಿತವಾಗೂ ನಾವು ಇದನ್ನು ಸೆಪ್ಟೆಂಬರ್ದಲ್ಲಿ ನಾವು ಮಾಡ್ತೀವಿ ಅನ್ನೋ ವಿಚಾರದಲ್ಲಿ ಹೇಳಿದರು. ಯಾವುದೇ ಡೇಟ್ ಕೊಟ್ಟಿಲ್ಲ ಸ್ನೇಹಿತರೆ. ಮುಂದಿನ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ವಾರದಲ್ಲೂ ಆಗ್ಬೋದು, 10 ದಿನದಲ್ಲೂ ಆಗ್ಬೋದು, ಅಥವಾ 30 ದಿನದಲ್ಲೂ ಆಗ್ಬೋದು, 32 ದಿನದಲ್ಲೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದರೆ ನಾವು ಇಷ್ಟೇ ದಿವಸ ಕಾದಿದ್ವಿ. ಖಂಡಿತವಾಗ್ಲೂ ಇದು 1 ತಿಂಗಳ ಇದೆ, ಕಾಯೋಣ. ಖಂಡಿತವಾಗ್ಲೂ ನಮಗೆ ಒಂದು ಒಳ್ಳೆಯ ನ್ಯೂಸ್ ಬಂದೇ ಬರುತ್ತೆ. ಯಾಕಂದರೆ ನಮ್ಮ ವೆಬ್ಸೈಟು ಲೈವ್ ಆದ್ರೂ ಕೂಡ ನೆಕ್ಸ್ಟ್ ಫೇಸ್ ಏನಿದೆ ಅದರ ಬಗ್ಗೆ ಆ್ಯಸ್ ಸರ್ ಎಲ್ಲೂ ಕೂಡ ಹೇಳಿಲ್ಲ. ನೆಕ್ಸ್ಟ್ ಏನಿರುತ್ತೆ ವೆಬ್ಸೈಟ್ ಲೈವ್ ಆದ ನಂತರ ಅದೇನಿದೆ ಅದನ್ನ ಹೇಳಿಲ್ಲ. ಅವರು ಇನ್ಫಾರ್ಮೇಷನನ್ನು ನಮಗೆ ಕೊಡ್ತಾರವರು. ನಾವು ಲೈವ್ ಆದ ನಂತರ ಏನೇನಾಗುತ್ತೆ, ಏನೇನು ಸುದ್ದಿಗಳಿದ್ದಾವೆ ಅವೆಲ್ಲವೂ ಕೂಡ ಇನ್ನು ಗುಡ್ ನ್ಯೂಸ್ಗಳು ಬರುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಳ್ಳೋಣ. ಯಾಕಂದರೆ ನಾವು ಇಲ್ಲಿವರೆಗೆ ಕಾದಿದ್ವಿ ಅಂತಂದರೆ ಇನ್ನು ಮುಂದೆ ಖಂಡಿತವಾಗಲೂ ನಮಗೆ ಇಲ್ಲಿ ಎಲ್ಲವೂ ಕೂಡ ಈಗ ಸರಿಯಾಗಿದೆ. ಯಾಕಂದರೆ ಆ್ಯಸ್ ಸರ್ ಏನು ಇನ್ಚಾರ್ಜ್ ತೊಗೊಂಡಿದ್ದಾರೆ, ಆ್ಯಸ್ ಸರ್ ಇನ್ಚಾರ್ಜ್ ತೊಗೊಂಡ ನಂತರ ಪ್ರತಿಯೊಂದು ಕೂಡ ಭಾಳ ಸ್ಮೂತಾಗಿ, ಭಾಳ ಕಾನ್ಫಿಡೆಂಟಾಗಿ ಪ್ರತಿಯೊಂದು ಕೂಡ ನಡೀತಾ ಇದೆ. ಇಲ್ಲಿವರೆಗೆ ಆ್ಯಸ್ ಸರ್ಗೆ ಏನಾಗಿತ್ತು, ನಾವೆಲ್ಲರೂ ಆ ವಿಚಾರಗಳನ್ನ ಮತ್ತೆ ಪದೇ ಪದೇ ಡಿಸ್ಕಸ್ ಮಾಡೋದು ಬೇಡ. ಯಾಕಂದರೆ ನಮಗೆ ಆ್ಯಸ್ ಸರ್ ಇವಾಗೇನು ಒಂದು 2-3 ಮಂತ್ಸ್ನ ಈಚೆಗೆ ಏನವರು ಇನ್ಚಾರ್ಜನ್ನು ತೊಗೊಂಡು ಏನೆಲ್ಲ ಬೆಳವಣಿಗೆಗಳಾದವು, ಏನೆಲ್ಲ ನಡೆದವು ಕಂಪನಿಯಲ್ಲಿ, ಅದು ಎಲ್ಲವೂ ಉತ್ತಮವಾದಂಥ ಬೆಳವಣಿಗೆಗಳಾಗಿದ್ದಾವೆ. ಹಾಗಾಗಿ ನಮಗೆ ಇದೆಲ್ಲ ಒಂದು ಗುಡ್ ನ್ಯೂಸ್ಗಳನ್ನು ನಾವು ಕೇಳಲಿಕ್ಕೆ ಇಲ್ಲಿ ನಮಗೆ ಇನ್ನು ಮುಂದೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಆನ್ ಪ್ಯಾಸಿವ್ನಲ್ಲಿ ನಾವೊಂದು ಭರವಸೆನ ಇಟ್ಕೊಂಡಿವಿ. ಆ ಭರವಸೆನ ಖಂಡಿತವಾಗ್ಲೂ ಆ್ಯಸ್ ಸರ್ ನಮಗೆ ಅದನ್ನ ಫುಲ್ಫಿಲ್ ಮಾಡಿಕೊಡ್ತಾರೆ. ಯಾಕಂದರೆ ನಿನ್ನೆ ರೆಡ್ ಅವರು ಕೂಡ ಹೇಳ್ತಾಯಿದ್ರು, ನಾನು ಸಾಕಷ್ಟು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ನನಗೀಗ 64 ವರ್ಷದಲ್ಲಿ ಸಾಕಷ್ಟು ಕಂಪ್ನಿಗಳಲ್ಲಿ ನಾವು ದುಡ್ಡನ್ನು ಹಾಕಿದ್ರೂ ಕೂಡ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರತಿಫಲ ಸಿಕ್ಕಿಲ್ಲ. ಬಟ್ ಇಲ್ಲಿ ನಾವು ಹಾಕಿರೋದೇನು $97 ಹಾಕಿದ್ವಿ ಮತ್ತು ಒಂದು ಸಬ್ಸ್ಕ್ರಿಪ್ಷನನ್ನು ಬೈ ಮಾಡಿದ್ವಿ 2 ಟೈಮ್ಸ್ ಮಾತ್ರ. ಅದಕ್ಕೆ ನಮ್ಮ ಹತ್ರ ಪದೇ ಪದೇ ಹಣಕ್ಕೆ ಡಿಮ್ಯಾಂಡ್ ಮಾಡಲ್ಲ. ನಮ್ಮ ಒಂದು ಸಕ್ಸಸ್ ಬಗ್ಗೆ, ನಮ್ಮ ಒಂದು ಲೈಫ್ ಸ್ಟೈಲ್ ಬಗ್ಗೆ ಅವರು ಪ್ರತಿ ಸಾರಿನೂ ನಮಗೆ ಅವ್ರನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇದರಲ್ಲಿ 100% ನಾವು ಇಲ್ಲಿ ಭರವಸೆ ಇಡೋಣ. ಇಂಥ ಒಂದು ಕಂಪನಿ ಮತ್ತು ನಮ್ಮ 14 ಲಕ್ಷ ಫೌಂಡರ್ಸ್ ಏನಿದ್ದಾರೆ, ಜೊತೆಗೆ ಏನು ಅಪ್ಲೇಟ್ಸ್ ಇದ್ದಾರೆ ಅಥವಾ ನಮ್ಮ ಏನು ಕಸ್ಟಮರ್ಸ್ ಬರ್ತಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯದಾಗುವಂಥ ರೀತಿಯಲ್ಲಿ ಆ್ಯಸ್ ಸರ್ ಇದನ್ನ ಜಗತ್ತಿನಲ್ಲಿ ಒಂದು ನಂಬರ್ 1 ಒಂದು ಮಾಡೆಲ್ ಬಿಸ್ನೆಸ್ ಆಗಿ ಇದನ್ನು ತರ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲಿ ರೆಡ್ ಅವರು ಕೂಡ ಹೇಳ್ತಾಯಿದ್ರು. ಸೊ ಹಾಗಾಗಿ ಸ್ನೇಹಿತರೆ, ನಾವು ಇದರಲ್ಲಿ ಒಂದು ಆಶಾಭಾವನೆ ನಮಗೆ ಖಂಡಿತವಾಗಿದೆ. ನಾವು ಅದನ್ನ ಭರವಸೆನ ಇಟ್ಕೊಂಡಿದ್ದೀವಿ. ನಾವು ಯಾರೂ ಕೂಡ ಅಂಜೋದು ಅಳ್ಕೋದೇನು ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವೊಂದು ನೆಗೆಟಿವ್ ಪೀಪಲ್ಸ್ ಇರ್ತಾರೆ, ಅವರು ಅದನ್ನು ಅವರಿಗೆ ಎಷ್ಟು ಹೇಳಿದ್ರು ಅಷ್ಟೇ, ಅವ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. ಅದು 1 or 2% ಮಾತ್ರ, ಇದು 1% ಅಂತ ಹೇಳ್ಕೋಬೋದು. ಸೊ ಹಾಗಾಗಿ ಸ್ನೇಹಿತರೆ, ಇಲ್ಲಿ ನಾವು
100% ಇವಾಗ ಆ್ಯಸ್ ಸರ್ ಹೇಳೋ ಮಾತಿನಲ್ಲಿ ಕೇಳ್ಬೋದು, ನಾವು 100% ಕಾಂಕ್ರೀಟ್ ಆಗಿದ್ವಿ, ಕಾನ್ಫಿಡೆಂಟ್ ಆಗಿದ್ವಿ 100% ಅಂತೇಳಿ. ಸೊ ಹಾಗಾಗಿ ನಾವು ಇದೊಂದು ತಿಂಗಳ ನಾವು ಖಂಡಿತವಾಗಲೂ ನಮಗೆ ಒಂದು ಒಳ್ಳೆ ನ್ಯೂಸ್ ಬಂದೇ ಬರುತ್ತೆ ಸೆಪ್ಟೆಂಬರ್ ಮಂತು. ಸೊ ಅಲ್ಲಿವರೆಗೆ ನಾವೆಲ್ಲರೂ ಕೂಡ ಕಾಯೋಣ. ಹಾಗೆಯೇ ನಮ್ಮ ಒಂದು ಈ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ತುಂಬ ಪ್ರೋತ್ಸಾಹನ ಮಾಡಿದ್ರಿ, ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕ್ತಾಯಿದ್ರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ಇಂಡಿವಿಜುವಲಿ ನಾನು ಮೆಸೇಜ್ಗಳನ್ನ ಹಾಕ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾನು ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಶೇರ್ ಮಾಡಿ, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.